ಈಗ ಸಾಮಾನ್ಯವಾಗಿ ಸರ್ ನಾವು ಜನರ ಸಂಪರ್ಕ ಜಾಸ್ತಿ ಆಗ್ತಾ ಇರೋದ್ರಿಂದ ಇಂಥ ರೋಗಗಳು ಹರಡುವಿಕೆ ಜಾಸ್ತಿ ಆಗ್ತಾ ಇದೆಯಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಡೇಟಿಂಗ್ ಆ್ಯಪ್ ಅಂತ ಒಂದು ಆ್ಯಪ್ ತೊಗೊಂಡ್ರೆ ಯಾರ್ಯಾರೋ ಎಲ್ಲೆಲ್ಲಿದ್ದವರು ಕನೆಕ್ಟ್ ಆಗ್ತಾರೆ, ಅದಾದ ನಂತರ ಮೀಟ್ ಆಗ್ತಾರೆ, ಈ ರೀತಿಯಾದಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾರೆ. ಮೇ ಬಿ ಇಂಥದ್ರಿಂದನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದಾ? ಯೂಶ್ವಲಿ ನಾನು ಇದನ್ನು ಹೇಳೋದಕ್ಕೆ ಮುಂಚೆ ಬೇರೆ ಒಂದೆರಡು ಮೂರು ಕಂಟ್ರಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಥೈಲ್ಯಾಂಡ್ ತೊಗೊಳ್ತೀನಿ. ಸೊ ಥೈಲ್ಯಾಂಡ್ ಕಂಟ್ರೀಲಿ ಒಬ್ಬರು ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ವಿತೌಟ್ ಕಾಂಡೋಮ್ ಯೂಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಎ ಕ್ರೈಮ್. ಓಕೆ. ಸೊ ಅಂದರೆ ಈ ಒಂದು ಕಮರ್ಷಿಯಲ್ ಸೆಕ್ಸ್ ವರ್ಕರ್ ಆಗಿದ್ದರೂ ಕೂಡ ಸೊ ವಿತೌಟ್ ಕಾಂಡೋಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಸ್ ಎ ಕ್ರೈಮ್ ಇನ್ ಥೈಲ್ಯಾಂಡ್ ಕಂಟ್ರೀಸ್ಗಳಲ್ಲಿ. ವೆರಸ್ ನಮ್ಮಲ್ಲಿ ಸೊ ಯು ಬಿಲೀವ್ ಇಟ್ ಆರ್ ನಾಟ್, ಅಂದರೆ ನಾವು ತುಂಬ ಮೇಡಮ್ ಹೇಳ್ತಾ ಇದ್ರು ಹೈ ರಿಸ್ಕ್ ಗ್ರೂಪ್ಸ್ ಅಂತ. ಸೊ ನಾವು ಅಂದರೆ ಈ ಫಿಮೇಲ್ ಸೆಕ್ಸ್ ವರ್ಕರ್ಸು, MSMs ಅಂತ, ಮೆನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಮೆನ್, ಇವ್ರಗಳ ಜೊತೆ ತುಂಬ ಕ್ಲೋಸಾಗಿ ಕೆಲಸ ಮಾಡಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಅವರು ಹಿಂದೆ ಒಂದೊಂದು ಸ್ಟೋರಿ ಇರುತ್ತೆ. ಒಂದು FSW ಒಬ್ಬರು ಯಾವುದೇ ಒಂದು ರೀಸನ್ಗೆ ಅಂತ FSW ಆಗಿರೋದು ಒಂದು ಹಿಂದೆ ತುಂಬ ಒಂದು ನೋವಿನ ಸಂಗತಿ ಅಂತೂ ಇರುತ್ತೆ, ಅದು ಬಂದಿದ್ದಾರೆ ಅಂದಾಗ. ಸೊ ಅಲ್ಲಿ ಈ ಕಾಂಡೋಮ್ ಯೂಸೇಜ್ ಎಷ್ಟಿದೆ ಅಂತ ನೋಡಿದಾಗ ಸ್ವಲ್ಪ ಕಡಿಮೆ ಅವರಲ್ಲಿ, ಅಂದರೆ ಆ ಮಟ್ಟದಲ್ಲಿ ಸಿಗ್ಲಿಕ್ಕಿಲ್ಲ. ಸೊ ಈ ಒಂದು ಪಾಸಿಟಿವ್ ಇದ್ದಾರೆ ಅಂದ್ರೇ ಅಂಥರ ಹತ್ರ ಕಾಂಟ್ಯಾಕ್ಟ್ಗಳಲ್ಲಿ ಕಾಂಡೋಮ್ ರೆಗ್ಯುಲರಾಗಿ ಯೂಸ್ ಮಾಡೋದು, ಅಂದರೆ ಪಾಸಿಟಿವ್ ಇರೋರೇ ರೆಗ್ಯುಲರಾಗಿ ಯೂಸ್ ಮಾಡೋದು ಕಡಿಮೆ, ಪಾಸಿಟಿವ್ ಇರೋರು ಮತ್ತು ನೆಗೆಟಿವ್ ಇರೋ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗಲೂ ಕಾಂಡೋಮ್ ಯೂಸೇಜ್ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಮೊದಲಿಂದ ನಡ್ಕೊಂಡ್ಬಂದಿರೋ ಅಂಥದ್ದು, ಈ ಹೊಸದೇನಲ್ಲ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ, ಸೊ ನಾವು ಮೊದಲು ಹಾಟ್ಸ್ಪಾಟ್ಸ್ ಅಂತ ಕರಿತಾ ಇದ್ವಿ. ಹಾಟ್ಸ್ಪಾಟ್ಸ್ ಅಂದರೆ ಅಲ್ಲಿ ಈ ಕ್ಲೈಂಟ್ಗಳನ್ನು ಪಿಕ್ ಮಾಡೋ ಅಂಥ ಪ್ಲೇಸಸ್ ಅವು. ಸೊ ಈಗ ನಾವು ಮೆಜೆಸ್ಟಿಕ್ ನೋಡಿರ್ಬೋದು, ಮೆಜೆಸ್ಟಿಕ್ ಅಂಡರ್ ಪಾಸ್ ಇತ್ತು, ಅಲ್ಲಿ ಹಾಟ್ಸ್ಪಾಟ್ ಅಂತ ಕರಿತಾ ಇದ್ವಿ. ಅಲ್ಲಿ FSWs ನಿಂತ್ಕೊತಾ ಇದ್ರು, ಅವ್ರನ್ನ ಕ್ಲೈಂಟ್ ಪಿಕ್ ಮಾಡ್ಕೊಂಡು ಹೋಗಿ ಬರ್ತಾ ಇದ್ರು. ಸೊ ದಟ್ಸ್ ನಾ ಹೇಳ್ತಾ ಇರೋದು ಯಾವುದು ಹೊಸದಂತೂ ಅಲ್ಲ. ಸೊ ಸಾಲ್ ಬಿನ್ ನಾರ್ಮಲ್. ಸೊ ವಿ ನೀಡ್ ಟು ಮಾತಾಡ್ಬೇಕು ಇದನ್ನ, ಅಷ್ಟೇ ಮಾತಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ. ಸೊ ಈ ಡೈನಮಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಡಿಸೀಸು ಅರ್ಥ ಆಗುತ್ತೆ, ಸ್ಪ್ರೆಡ್ ಅರ್ಥ ಆಗುತ್ತೆ, ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತಲೂ ಅರ್ಥ ಆಗುತ್ತೆ. ಸೊ ಈ ಥರದ್ದಂತೂ ಇತ್ತು. ಸೊ ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಸೊ ಈ ವರ್ಚುವಲ್ ಮೋಡ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ವರ್ಚುವಲ್ ಮೋಡ್ಸ್ ಅಂದರೆ ಈಗ ಈಸಿಯಾಗಿ ನನಗೆ ಸಿಗೋವಂಥದ್ದೇನು, ಸೊ ಈಗ ನಾವುಗಳೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಅದೇ ರೀತಿ ಟಿಂಡರು, ಗ್ರಿಂಡರು ಅಂತ ಒಂದಿಷ್ಟು ಆ್ಯಪ್ಗಳು ಬಂದ್ಬಿಟ್ಟಿದೆ. ಹೌದು, ಎಷ್ಟು ಆ್ಯಪ್ಗಳು ಅಂದರೆ, ಸೊ ನಾವು ಒಂದ್ಸರಿ ಅಂದರೆ ಆರೋಗ್ಯ ಸೌಧದಲ್ಲಿ ಒಂದ್ಸರಿ ನಾವು ಸುಮ್ಮನೆ ಓಪನ್ ಮಾಡಿದ್ವಿ. ಸೊ 11:30 ಟೈಮ್ ಅನಿಸುತ್ತೆ ಮಾರ್ನಿಂಗು. ಸೊ ಓಪನ್ ಮಾಡಿದಾಗ ಎಷ್ಟೋ ಜನ ಅಲ್ಲೇ ಅಂದರೆ 500 1 ಮೀಟ್ರ್ ಅದು ಓಲಾ ಊಬರ್ ಥರ ತೋರಿಸುತ್ತೆ, ಇಂತಿಂಥವ್ರು ರೆಡಿ ಇದ್ದಾರೆ ಇಲ್ಲಿ ಅಂತ. ಸೊ ಆ ಥರದ್ದು ಅಡ್ವಾನ್ಸ್ಡ್ ಇದ್ರ ಒಳಗಡೆ ನಿಮಗೆ ಕ್ಲೈಂಟ್ಸ್ಗಳು ಸಿಕ್ಕೋಗ್ಬಿಡ್ತಾರೆ. ಸೊ ಹಂಗಾದಾಗ ಸೊ ಈ ಡೇಟಿಂಗ್ ಆ್ಯಪ್ಸ್ಗಳು ಈಸಿ ಟು ಯೂಸ್. ಸೊ ಈಸಿ ಟು ಯೂಸ್ ಆ್ಯಂಡ್ ಮೊದಲಿನ ಥರ ಅಟ್ಯಾಚ್ ಸ್ಟಿಗ್ಮಾ ಇರಲ್ಲ ಅದಕ್ಕೆ. ಸೊ ಹಾಗಾಗಿ ಜನ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮಾಡೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಈವನ್ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಡೇಟಿಂಗ್ ಆ್ಯಪ್ಸ್ ಇರೋದು, ಯೂಸರ್ಸ್ ಇರೋದು ಇಂಡಿಯಾದಲ್ಲೇ. ಸೊ ಅದನ್ನು ಮಾಡಿದ್ರು ಕೂಡ ಸೊ ನಾವು ಎಲ್ಲಿ ಮರಿತಾ ಇದ್ದೀವಿ ಅಂದರೆ, ವಾಟ್ ಶುಡ್ ಬಿ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನು ಮರಿತಾ ಇದ್ದೀವಿ. ಸೊ ದ ಕಾಂಡೋಮ್ ರೆಗ್ಯುಲರಾಗಿ ಯೂಸೇಜ್ ಎಷ್ಟಿದೆ ಪ್ರಮಾಣ ಅಂತ ನೋಡಿದಾಗ ಯೂತ್ಸ್ಗಳಲ್ಲಿ ಸ್ವಲ್ಪ ಕಡಿಮೆ ಅದು. ಸೊ ಅಥವಾ ಮ್ಯಾರಿಡ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಇರೋರಲ್ಲೂ ಸ್ವಲ್ಪ ಕಡಿಮೆ ಅದ್ರ ಬಗ್ಗೆ. ಅದು ರೈಟ್ ಯೂಸೇಜ್ ಆಫ್ ದ ಕಾಂಡೋಮ್ ಅಂತೂ ಇನ್ನೂ ಕಡಿಮೆ ಇದೆ. ಸೊ ನಾವು ಅದೇ ನಮ್ಮ ICTCs ಅಲ್ಲಿ ಕೌನ್ಸಿಲರ್ಸ್ ಅದನ್ನು ಡೆಮೋ ಕೊಡ್ತಾರೆ, ಹೇಗೆ ರೈಟ್ ಯೂಸೇಜ್ ಆಫ್ ದ ಕಾಂಡೋಮ್ ಹೇಗೆ ಅನ್ನೋದು. ಸೊ ಆ ಥರದ್ದು ತಿಳುವಳಿಕೆ ಕಡಿಮೆ. ಸೊ ಐ ಕ್ಯಾನ್ ಸೇ ದಟ್ ಒಂದು ಇದು ಅಂದರೆ, ಸೊ ಇದೊಂದು ಟ್ಯಾಂಕ್ ಕಂಪೇರ್ ಮಾಡ್ಕೋಬೋದು. ಟ್ಯಾಂಕಲ್ಲಿ ಬರ್ತಿರುವಂಥ ನೀರು ಕಡಿಮೆ ಆಗಿದೆ, ಅಂದರೆ ನ್ಯೂ ಇನ್ಫೆಕ್ಷನ್ಸ್ ಕಡಿಮೆ ಆಗಿದೆ. ಅದೇ ರೀತಿ ವಿತ್ 2021 ಅಲ್ಲಿ ಸೊ ಗೌರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ ಟಿನಿಫೋವಿರ್ ಲ್ಯಾಮಿಡಿನ್ ಡಾಲ್ಟಗ್ರವಿರ್ ಅಂತ, TLD ಅಂತ ಕರಿತೀವಿ. ಸೊ ಆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನಮಗೆ ಈ ವೈರಲ್ ಸಪ್ರೆಷನ್ ಅಂತ ಏನು ಕರಿತೀವಿ, ಅಂದರೆ ವೈರಲ್ ಲೋಡ್ಸ್ ಕಡಿಮೆ ಆಗೋ ಅಂಥ ಪ್ರಮಾಣ ತುಂಬ ಕಡಿಮೆ ಟೈಮಲ್ಲಿ ಅದು ಸಪ್ರೆಷನ್ ಹೊಟ್ಟೋಗುತ್ತೆ. ಅಂದರೆ ಲ್ಯಾಕ್ಸ್ ಟುಗೆದರ್ ಕಾಪಿ ಇರುತ್ತೆ. ಒಬ್ಬ ಟ್ರೀಟ್ಮೆಂಟ್ ಇಲ್ಲದೆ ಇರೋ ವ್ಯಕ್ತಿ ಒಂದು ಹಾಸ್ಪಿಟ್ಲಿಗೆ ಬಂದಾಗ 1 ml ಬ್ಲಡ್ಡಲ್ಲಿ 1 lakhs ಟುಗೆದರ್ ಇರುತ್ತೆ. ಸೊ ಅದು 1000ಗೆ ಬರೋವಂಥ ಸಮಯ ನಮಗೆ ತುಂಬ ಕಡಿಮೆ ಈ TLD ಮೆಡಿಸಿನಲ್ಲಿ. ಸೊ ಹಾಗಾಗಿ ವೈರಲ್ ಸಪ್ರೆಷನ್ಗೆ ಹೋಗ್ತಾ ಇದೆ. ವೈರಲ್ ಸಪ್ರೆಷನ್ಗೆ ಹೋದಾಗ ಸೊ ಟ್ರಾನ್ಸ್ಮಿಷನ್ ಕೂಡ ಕಡಿಮೆ ಆಗುತ್ತೆ. ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಿಮಗೆ ಏನಾದರೂ ಫೀಲ್ ಆಗ್ತಾ ಇದ್ರೆ, ಲೈಕ್ ನಮ್ಮಲ್ಲೂ ಕೂಡ ಈ ರೀತಿಯಾದಂಥ ಗುಣಲಕ್ಷಣಗಳು ಕಾಣ್ತಾ ಇದ್ದಾವಲ್ಲ ಅಂತ ಅನಿಸಿದರೆ, ನೀವು ಕೂಡ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು.